ಅದು ಅವ್ರಿಗೆ ಗೊತ್ತಿದೆಯಾ? ಸಂತೋಷ್ ರಾವ್ ಯಾರನ್ನೇ ಕೂಡ ಮಾತಾಡಿ ಕೂಡ ಭಯಪಡ್ತಾನೆ. ಮಂತ್ರ ಪದದಿಂದ ಜೈಲಿಂದ ಹೊರಗೆ ಬಂದಿರೋದು, ಇಲ್ಲ ಜೈಲಲ್ಲೇ ಮಾಡ್ತಾ ಇದ್ರು. ನಾನು ಮರ್ಮಾಂಗಕ್ಕೆ ಪೆಟ್ರೋಲ್ ಸುರಿದು ಅವನಿಗೆ ಪನಿಷ್ಮೆಂಟ್ ಕೊಟ್ಟು ಇನ್ನು ಮೊಬೈಲ್ ನೋಡ್ತಾ ಇಲ್ಲ, ಜನರು ಯಾವ್ದು ಹೇಳಲು ಕೇಳ್ತಾ ಇಲ್ಲ, ಹೊರಗಿನ ಪ್ರಪಂಚ ಏನಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಊಟಕ್ಕೆಲ್ಲ ಏನ್ ಮಾಡ್ತೀರಿ? ಅದೇ ನಾವು ಕೆಲವೊಮ್ಮೆ ಇದು ಕುಕ್ಕರ್ ಗಂಜಿ ಮಾಡ್ತಾರೆ, ಹೋಟೆಲ್ ತರಿಸು ಹೇಳಿಕೆ ಗಮನ ಸಾಧ್ಯ ಇಲ್ಲ, ಅನುಭವಿಸಲು ಸಾಧ್ಯ ಇಲ್ಲ. ನಾವು ಈಗ ಅನುಭವಿಸಿದ ಭಾಳ ಕಷ್ಟ ಆಗಿದೆ. ನನಗೆ ಧೈರ್ಯ ಉಂಟು, ನ್ಯಾಯ ಸಿಗ್ತದೆ, ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅಂತ ನಿದ್ದೆ ಬಿಡುದಿಲ್ಲ. ಸಮಾಯ್ತು ಮಾಡಿ ಅವ್ರಿಗೆ ಗೊತ್ತಿರೋದು ದೇವರ ಮಂತ್ರ. ಇವು ಹೋರಾಟ ಈ ತರ ಆತಂತೆ ಅನ್ನೋ ಒಂದು ಸ್ವಲ್ಪ ಸುದ್ದಿ ಇದ್ರೆ ಜೈಲಲ್ಲೇ ಮಾಡ್ಬಿಡ್ತಾರೆ. ಅಲ್ಲಿ ಒಬ್ಬ ಡಿಪಾರ್ಟ್ಮೆಂಟ್ ಇದ್ದ, ಅವನಿಗೆ ಅಲ್ಲಿ ಒಂದು ಏರಿಯಾವೇ ಉಂಟಂತೆ, ಸಾವಿರ ಸಾಮಾನ್ಯತೆ ಅವರಿಗೆ ಮಿತಿ ಮಿತಿ ಇಲ್ಲ ಎಷ್ಟಂತ ಆಗೋದಕ್ಕೆ ಬೆಳೆಗಳು 400 ಕೇಸ್ ಇದೆ, ಅದರಲ್ಲಿ 150 ಕೇಸಿಗೆ ಸ್ಟೇ ತಗೊಂಡು ಬಂದಿದ್ದಾರೆ. ಅವರಿಗೆಲ್ಲ ಗೊತ್ತು, ಡಿಪಾರ್ಟ್ಮೆಂಟ್ ಮಾಡಿ ಎಲ್ಲರಿಗೂ ಗೊತ್ತು, ಎಲ್ಲ ಗೊತ್ತುಂಟು. ಪೂಜೆ ಮಾಡುವುದು ಇವರು, ಇದು 2 ಜಾತಿ, ಇಂದ್ರ ಜಾತಿ ಜನರಿಗೂ. ಅನ್ಯರ ಹತ್ರ ಇವರ ದೇವಸ್ಥಾನವನ್ನು ಹಿಡಿದು ನಮ್ಮ ಹಿಂದೂ ಜನರಿಗೆ ಕೊಡ್ಲಿಕ್ಕೆ ನಮ್ಮ ಹಿಂದೂ ಸಂಘಟನೆಗೆ ಯೋಗ್ಯತೆ ಇಲ್ಲ. ದಿನಾಲ್ ನೋಡ್ತಾ ಇವರ ಕಣ್ಣೀರಿಗೆ ಬೆಲೆ ಕಟ್ಟಿ ಯಾವತ್ತೂ ಆಗೋದು ಇಲ್ಲ. ಧರ್ಮಸ್ಥಳ, ಉಜಿರೆ, ರಾಜ್ಯ ಅದ್ ಹೇಳಿದ್ರೆ ನೀವು ದಡ್ಡರಾಗ್ತೀರ. ಇಲ್ಲ ಹೇಳಿದ್ರೆ ನೀವು ದಡ್ರು. ಹಾಗಾದ್ರೆ ಸೌಜನ್ಯವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ ಯಾರು? ಅದು ಬೇಕು ನಮ್ಗೆ ಅಷ್ಟೇ. ಇದನ್ನು ನೋಡ್ತಾ ಇರುವ ಜನರು ಜನರಿಗೆ ತಲುಪಿಸಿ ಕೆಲಸ ಮಾಡಿ, ಸ್ವಲ್ಪ ಶೇರ್ ಮಾಡಿ. ಇವತ್ತು ನಾವು ಸಂತೋಷ್ ರಾವ್ ಅವರ ಮನೆಗೆ ಬಂದಿದ್ದೀವಿ. ಸೌಜನ್ಯ ಪ್ರಕರಣದಲ್ಲಿ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಯಿತು, ಸಂತೋಷ್ ರಾವ್ ನಿರಪರಾಧಿ ಅಂತ. ಸಂತೋಷ್ ರಾವ್ ಅವರ ತಂದೆ ಇದ್ದಾರೆ, ಅವ್ರ ಹತ್ರ ನಾವು ಮಾತಾಡೋಣ, ಅವ್ರು ಏನ್ ಮಾತಾಡ್ತಾರೆ ಅಂತ ಅನ್ನೋದನ್ನ ಕೇಳೋಣ. ಮನೆಗೆಲ್ಲ ಬರ್ತಾರ ಸಂತೋಷ್ ರಾವ್? ಬರ್ತಾರೆ, ಬುದ್ಧಿ ಭ್ರಮಣ ನಿಮ್ಮ ಹತ್ರ ಎಲ್ಲ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಬೇಕಷ್ಟೇ, ಎಷ್ಟು ಬೇಕಷ್ಟೇ ಅವರಿಗೆ ನಿಮ್ಮದು ಉಡುತ್ತ ಹಾಗೆ. ಈಗ ಮನೆಯಲ್ಲಿ ಅಷ್ಟೇ, ಮನೆಯಲ್ಲಿ ನಮ್ಮದು ಇದು ಅವನತಿ ಬಂದಾಗಿದೆ ಅಲ್ಲ, ಈಗ 10 ವರ್ಷ ಅನುಭವಿಸಿದೆಲ್ಲ, ಇವನ ಅದೆಲ್ಲ ಸಂಪರ್ಕ ಕಡಿದು ಹೋದ ಹಾಗೆ, ಪರಸ್ಪರ ಇದಿಲ್ಲ, ಸಂಪರ್ಕ ಇಲ್ಲ. ಈಗ ಅವ್ರನ್ನು ಕೋರ್ಟ್ ನಿರಪರಾಧಿ ಅಂತ ಘೋಷಣೆ ಮಾಡಿದೆ, ಅದು ಅವ್ರಿಗೆ ಗೊತ್ತಿದೆಯಾ? ಗೊತ್ತಿದೆ, ಸಂತೋಷ್ ರಾವ್ಗೆ ಗೊತ್ತಿದೆ. ಬಿಡುಗಡೆ ಜಡ್ಜ್ಮೆಂಟ್ ಆಗುವಾಗ ಇದು ಅಲ್ಲಿ ಬಿಡುಗಡೆ ಆಗುವಾಗ ಗೊತ್ತಿದೆ. ಆದ್ರೂ ಕೂಡ ಇನ್ನೂ ಕೂಡ ಭಯ ಹೋಗಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ಪ್ರತಿಕ್ರಿಯೆ ಕೊಡೋದಿಲ್ಲ, ಆ ವಿಷಯ ಇಲ್ಲ. ಮನೆಯಲ್ಲಿ ಇದ್ರು ಯಾರನ್ನು ಮೀಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಓಡಿ ಹೋಗ್ತಾ ಇದ್ದಾನೆ. ಏಕೆ? ಅದಕ್ಕೆ ಅವನು ಸುಮಾರು 10 ವರ್ಷದಿಂದ ಈಗ ನೊಂದು ಬೆಂದು ಶಿಕ್ಷೆಯನ್ನು ಅನುಭವಿಸಿ, ಕಾರಾಗೃಹವಾಸವನ್ನು ಅನುಭವಿಸಿ, ಅವನು ನಿರಂತರ ನೋವು ಅನುಭವಿಸಿ, ಎಲ್ಲ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎಲ್ಲ ಕುಂದಿ ಹೋಗಿದ್ದಾನೆ. ಮನುಷ್ಯನು ಮಾತಾಡಲಿಕ್ಕೆ ಭಯಪಡ್ತಾನೆ, ಮನೆಯವರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇಲ್ಲ. ಅವನು ಎಲ್ಲ ಭಯದ ವಾತಾವರಣ ತುಂಬ ಇದು ಅವನತಿ ಹೊಂದಿದೆ. ಅದೆಲ್ಲ ಮಾನಸಿಕವಾಗಿ ನೊಂದು ಬೆಂದು ಈಗ ಯಾರನ್ನೇ ಕೂಡ ಮಾತನಾಡಲಿಕ್ಕೆ ಕೂಡ ಭಯಪಡ್ತಾನೆ. ಹಾಗೆ ಪೊಲೀಸರ ದಬ್ಬಾಳಿಕೆ ಸಿಕ್ಕಿ ಅವನ ಅಂಗಾಂಗಗಳು ಕೂಡ ಕಾರ್ಯವೈಫಲ್ಯವನ್ನು ಹೊಂದಿವೆ. ಅವನ ಮರ್ಮಾಂಗಕ್ಕೆ ಪೆಟ್ರೋಲ್ ಸುರಿದು ಅವನಿಗೆ ಪನಿಷ್ಮೆಂಟ್ ಕೊಟ್ಟು, ಹಾಗೆ ಅವನಿಗೆ ತಲೆಗೆ ಏಟು ಕೊಟ್ಟು, ಅವನಿಗೆ ಎಲ್ಲ ಸರ್ವಾಂಗಗಳಿಗೆ ಕೂಡ ಅವರನ್ನು ಶಿಕ್ಷೆಯನ್ನು ವಿಧಿಸಿ ಅವನನ್ನು ದೈಹಿಕವಾಗಿ ಮಾನಸಿಕವಾಗಿ ಬದುಕುವ ಪರಿಸ್ಥಿತಿ ಇಟ್ಟಿದ್ದಾರೆ. ಈಗನು ಸಜೀವ ಸುರಾಡುವ ಆಗಿದ್ದಾನೆ, ಜೀವಂತವಾಗಿದ್ದಾನೆ ಅಷ್ಟೇ. ಆದರೆ ಅವನೀಗ ಜೀವನೋಪಾಯ ಪ್ರಶ್ನೆ ಆಗಿದೆ. ಅವನಿಗೆ ದುಡ್ಡು ತಿನ್ನಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ. ಇದಕ್ಕಿಂತಲೂ ಮಾನಸಿಕವಾಗಿ ಸ್ಪಂದಿಸಿರುವುದರಿಂದ ಯಾವ ದುಡಿಮೆಗೂ ಅವನು ಇಲ್ಲಿಕೊಂಡು ಹೋಗ್ತಾ ಇಲ್ಲ. ಇವಾಗ ಈ ಸಂತೋಷ್ ರಾವ್ ಅವರಿಗೆ ಹೊಡೆದು ಬಡಿದು ಅವತ್ತಿನ ತನಿಖಾಧಿಕಾರಿ ಅಂದ್ರೆ ಸೌಜನ್ಯ ಪ್ರಕರಣ ತನಿಖಾಧಿಕಾರಿ ಇದ್ದ ಯೋಗೇಶ್ ಕುಮಾರ್ ಇವಾಗ ದೇವಸ್ಥಾನ ಸುತ್ತಾ ಇದ್ದಾನೆ. ಇವನಿಗೆ ಅಲ್ಲಿ ದೇವರಿಗೆ ಕೈ ಮುಗಿ ಏನಾದ್ರು ಅವನಿಗೆ ಸಿಗ್ತಾ, ಅವನಿಗೆ ಈ ರೀತಿಯಲ್ಲಿ ನಿಮ್ಮನ್ನು ಇಲ್ಲಿ ತಂದು ಈ ರೀತಿಯಲ್ಲಿ ಹಾಕಿ ಯಾರು ಇಲ್ಲದೆ ಮನೆ ಮಠ ಇಲ್ಲದಂಗೆ ಮಾಡಿರೋದು ಒಂದು ಕಡೆ. ಇನ್ನೊಂದು ಕಡೆಯಿಂದ ಸಂತೋಷ್ ಅವರು ಮಾತಾಡಿಸ್ಬೇಕಂತ ಜನರು ಎಲ್ಲಾ ಕೇಳ್ತಾ ಇದ್ದಾರೆ, ಸೌಜನ್ಯ ಹೋರಾಟ ಆಗಲಿ ನಾಡಿನಾದ್ಯಂತ ಜನ ಕೇಳ್ತಾ ಇದ್ದಾರೆ, ಸಂತೋಷ್ ಅವರು ಮಾತಾಡ್ಸಿ ಅಂತ. ನಾವು ಗಿರೀಶಣ್ಣ ಮಹೇಶಣ್ಣ ಎಲ್ಲ ಹೋರಾಟಗಾರರು ಬಂದಿದ್ದೀವಿ ಅವ್ರು ಮಾತಾಡ್ಸೋಣ ಅಂತ. ಯಾವ್ದಾರು ಓಡಿ ಹೋಗ್ತಾ ಇದ್ದಾನೆ. ಇವತ್ತು ಇದ್ದ
ಅವು ಕೇಳು ನಮ್ಮ ಯಾವ್ದು ಸೌಂಡ್ ಕೇಳಿ ಓಡಿ ಹೋಗ್ತಾ ಇದ್ದಾನೆ. ಅದು ಅಲ್ಲ, ಇವರು ಯಾರು ಶೃಂಗೇರಿಯಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಅವರ ಫ್ರೆಂಡ್ ಕರ್ಕೊಂಡು ಹೋಗಿದ್ರು. ಅವ್ರಿಗೂ ನಾವು ಮಾತಾಡಿಸ್ತೀವಿ. ಅವ್ರು ಒಂದೇ ಕೇಳಿದ್ರು, ಅವರು ಟಿವಿ ನೋಡ್ತಾ ಇಲ್ಲ, ಒಂದು ಮೊಬೈಲ್ ನೋಡ್ತಾ ಇಲ್ಲ, ಜನರು ಯಾವ್ದನ್ನ ಹೇಳಲು ಕೇಳ್ತಾ ಇಲ್ಲ, ಹೊರಗಿನ ಪ್ರಪಂಚ ಏನಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ದೇವರ ಮಂತ್ರ, ದೇವಿದು ಮಂತ್ರ ಮಾತ್ರ ಮಾಡ್ತಾ ಇದ್ದಾನೆ. ಇವಾಗ ಮಹೇಶನ್ ಏನ್ ಮಾಡ್ತಿದ್ದಾರೆ, ಗಿರೀಶನ್ ಏನ್ ಮಾಡ್ತಿದ್ದಾರೆ, ಇದು ಯಾವುದನ್ನು ಅವ್ರು ಕಾಣಿಸ್ತಾ ಇಲ್ಲ. ಅದರಿಂದ ಇವಾಗ ಓಡಿ ಹೋಗ್ತಾ ಇದಾರೆ, ಮುಂದಕ್ಕೆ ನನಗೆ ಏನಾಗ್ಬೋದು ಅಂತ. ಅದು ಅಲ್ಲ, ಇನ್ನೊಂದು ಹೇಳ್ತಾ ಇದ್ದಾನಂತೆ, ಅಲ್ಲ ಇನ್ನೂ ಈ ದೇವ್ರು ನನಗೆ ಯಾವ ಶಿಕ್ಷೆ ಕೊಡ್ಬೋದು, ನಾನು ಇಷ್ಟೆಲ್ಲ ದೇವರ ಪ್ರಾರ್ಥನೆ ಮಾಡಿ ನನಗೆ ಇನ್ನೂ ಯಾವ ಶಿಕ್ಷೆ ಕೊಡ್ಬೋದು, ಪೊಲೀಸ್ ಹಿಡ್ಕೊಂಡಾಗ ಏನ್ ಮಾಡ್ಬೋದು, ಈ ಒಂದು ಭಯದಿಂದ ಪಾಪ ಓಡಿ ಹೋಗ್ತಾ ಇದ್ದಾನೆ. ಅವ್ರದ್ದು ತಪ್ಪಲ್ಲ. ನಾವು ಒಂದು ಕಡೆಯಿಂದ ಎಲ್ಲ ನೋಡ್ತಾ ಇದೀವಿ. ನೋಡಿ, ಹೊರಗಿನ ಪ್ರಪಂಚದಲ್ಲಿ ಏನಾಗುತ್ತೆ ಏನೂ ಗೊತ್ತಿಲ್ಲ ಅವರಿಗೆ. ಭಯದ ವಾತಾವರಣದಲ್ಲಿ ಓಡಿ ಹೋಗ್ತಾ ಇದ್ದಾರೆ. ಇವತ್ತು ತಾವು ಕಣ್ಣೀರಾಗ್ತಾ ಇದ್ದೀರಾ, ತಮ್ಮ ಕುಟುಂಬದವ್ರು ಕಣ್ಣೀರಾಗ್ತಾ ಇದ್ದೀರಾ. ಮಡದಿ ಈ ಒಂದು ವಿಷಯದಿಂದಾಗಿ ಮಡದಿ ತಮ್ಮಿಂದ ದೂರ ಆಗಿದ್ದಾರೆ ಅಲ್ವಾ. ಇವ ನಿಮಗೂ ಊಟ ಹಾಕ್ಲಿಕ್ಕೆ ಗತಿ ಇಲ್ಲ. ಇಂಥ ಒಂದು ಪರಿಸ್ಥಿತಿ ತಂದು ಹಾಕಿರುವಂತ ಅಂದಿನ ಅಧಿಕಾರಿ ಯೋಗೇಶ್ ಕುಮಾರ್ ಅವರು, ತನಿಖಾಧಿಕಾರಿ ಯೋಗೇಶ್ ಕುಮಾರ್, ಏನು ಭಯ ಆಗ್ತಾ ಇದೆಯಾ? ಇವ ದೊಡ್ಡ ದೊಡ್ಡ ಬಾಸ್ ಅವರೆಲ್ಲ ಸಿಕ್ಕಾಕಿದಾರ, ಅದಕ್ಕೆ ಭಯ ಆಗ್ತಾ ಇದೆಯಾ? ಏನೋ ಅದರಲ್ಲಿ ನಿಮ್ಮ ಪಾತ್ರನೂ ಇದೆಯಾ? ಅದು ಸೌಜನ್ಯ ಅದೆಲ್ಲ ತಂದು ಹಾಕ್ಬೋದು, ಹೇಳಲಿಕ್ಕೆ ಆಗಲ್ಲ. ಸೌಜನ್ಯ ವಿಷಯದಲ್ಲಿ ಯಾರ್ಯಾರು ಹಿಡಿದಿಲ್ಲ, ಯಾರ್ಯಾರು ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಕಾಲಡಿಗೆ ಬಿದ್ದು ಇವರೇ ನಮಗೆ ದೇವರು, ಇವರೇ ಹೇಳಿದಂಗೆ ನಾವು ಕೇಳೋದು, ಅವರ ಮಾರ್ಗದರ್ಶನ ಇದ್ದೀವಿ ಅಂತ ಹೇಳ್ತಾ ಇದಾರಲ್ಲ, ಇವರು ಅದರಲ್ಲಿ ಇರ್ಬೋದಲ್ಲ. ಹಂಗಾರೆ ನಿಮ್ಮನ್ನು ಯಾರನ್ನೂ ದೇವರು, ಈ ದಕ್ಷಿಣ ಕನ್ನಡ ಇಲ್ಲ ಕರ್ನಾಟಕ ರಾಜ್ಯದ ಮಣ್ಣಿನ ಯಾವುದೇ ಒಂದು ದೇವರು ಯಾರು ನಿಮ್ಮನ್ನು ಯಾರನ್ನೂ ಬಿಡಲ್ಲ. ಅದು ಮಾತ್ರ 100% ಸತ್ಯ. ಮಹೇಶನ್ನ ಹೇಳ್ತಾ ಇದ್ರು, ಒಂದೊಂದು ವಿಷಯದಲ್ಲೂ ಒಂದೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲ ಸತ್ಯ ಆಗ್ತಾ ಇದೆ. ಪ್ರತಿಯೊಂದು ದೇಶದ ನಾನಾ ಭಾಗ ಏನಾಗ್ತಾ ಅಂತ ಹೇಳ್ತಾ ಇದ್ರು, ಅದರ ರೀತಿಯಲ್ಲಿ ಆಗ್ತಾ ಇದೆ. ಒಂದೊಂದು ತೋರಿಸ್ಕೊಡ್ತಾ ಇದ್ದೀವಿ. ಫೋನ್ ಮಾಡ್ತಾ ಇರ್ತಾರೆ ಮಾಡ್ತೀವಿ ಸರ್. ಹಾಗಾಗಿ ಏನೋ ಇಂಪಾರ್ಟೆಂಟ್ ಹೆದರಬೇಡಿ, ನಾವು ಇದ್ದೇವೆ. ಇಲ್ಲಿ ನಮಗೆ ಅಂದರೆ ಇದು ಭಯದ ವಾತಾವರಣದ ಹಾಗೆ ಹಾಗೆ ಒಂದು ಮನೆಯಲ್ಲಿ ಸರಿ ಇಲ್ಲ. ತಾಯಿ ಕೂಡ ಹಾಗೆ ಒಂದು ಮಾನಸಿಕ ಆಗಿ ಬುದ್ಧಿ ಭ್ರಮಣೆ ಆಗಿ ತಿಳ್ಕೊಂಡಿದ್ದು. 8-9 ವರ್ಷ ಆಯಿತು. ಈಗ ನಿಮ್ಮ ಸಂತೋಷ್ ಅಣ್ಣಂದಿರು ಇಲ್ಲ ಇಲ್ಲಿ ಅಂದರೆ ಅಣ್ಣ ಒಬ್ಬ ಇದ್ದಾನೆ ಸಂಜೆ ಅಂತ, ಅವನು ಇಲ್ಲಿ ಬರೋದು 10-30 ವರ್ಷ ಆಗಿದೆ. ಮೊದಲು ಬೇರೆ ಇದ್ದಾನೆ. ಇಲ್ಲಿ ಬರೋದು ಕೇಳಿದ್ರು ಇಂಥ. ಮತ್ತು ಇಲ್ಲಿ ನಮಗೆ ಅಂದರೆ ಈಗ ಇದು ಹೆಂಗಸ ಸಂಪರ್ಕವಿರುವ ಹಾಗೆ ಆಗಿದೆ. ಹೌದು. ಮತ್ತು ಅಂದರೆ ಇಲ್ಲಿ ತಾಯಿ ಇಲ್ಲ ಬೆಳೆದ ಮೇಲೆ ಇವರಿಗೆ ಇದೇ ಅಪವಾದ ಬಂತಲ್ವಾ. ಯಾರು ಹುಡುಗಿ ಕೇಳೋದು ಯಾರು ನಮ್ಗೆ ಕೇಳಲಿಕ್ಕೆ ಬೇಸರ. ಯಾಕಂದರೆ ಅವರ ಹೆತ್ತ ಕರಳಲ್ವಾ, ಅವರಿಗೆ ಸಹ ಒಂದು ಹೆಣ್ಮಕ್ಳು ಅಂತ ಪ್ರೀತಿ ವಿಶ್ವಾಸ ಇರ್ತದಲ್ವಾ, ದಯಕರಣ ಅನುಕಂಪ. ಇನ್ನೇನಾಗ್ತದೆ ಅಂತ ಭಯದ ವಾತಾವರಣ ತಿಳಿಯಾದ ಮೇಲೆ ಹಾಗಿರುವಾಗ ಯಾರು ಇದು ಸ್ಪಂದಿಸುತ್ತಿಲ್ಲ. ಯಾಕಂದರೆ ಒಂದು ಇದು ಕುಲಗೆಟ್ಟ ಇದು ಸಂಸಾರ ಅಂತ ಹೇಳಿದ ಹಾಗೆ ಯಾರಿಗೂ ಕೂಡ ಯಾರು ಕೂಡ ಜಾತಿ ಬಂಧುಗಳು ಸ್ಪಂದಿಸುವುದಿಲ್ಲ. ಇದೆಲ್ಲ ಅಪವಾದ ಅಂತಲ್ವ. ಊಟಕ್ಕೆಲ್ಲ ಏನು ಮಾಡ್ತೀರಿ? ಅದೇ ನಾವು ಕೆಲವೊಮ್ಮೆ ಇದು ಕುಕ್ಕರ್ ಗಂಜಿ ಮಾಡ್ತಾರೆ ಮತ್ತು ಹೋಟ್ಲ್ ತರಿಸು. ಇಷ್ಟೊತ್ತು ಈಗ ಹೋಗಬೇಕಿತ್ತು ಅವನು ಬೆಳಿಗ್ಗೆ ಒಂದು ಹೋಟ್ಲಲ್ಲಿ. ಮತ್ತು ನಾನು ಸಹ ಅಷ್ಟೇ ಬೆಳಿಗ್ಗೆ ತಿಂಡಿ ತರಿಸಿ ಮತ್ತು ಗಂಜಿ ಒಂದು ಮಧ್ಯಾಹ್ನ ಮಾಡೋದು. ಗಂಜಿ ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಂತೋಷ್? ಕೆಲಸ ಅದೇ ಸ್ವಲ್ಪ ಅಲ್ಲಿ ಇದು ಹೋಟೆಲ್ ಇದ್ದಾವೆ ಶೃಂಗೇರಿಯಲ್ಲಿ. ಈಗ ಮನೆಯಲ್ಲಿ ಸರಿಯಾಗಲ್ಲ ಅಂತ ಎಲ್ಲ ಫುಡ್ ಎಲ್ಲ ಅಂತ ಮಾಡಿದ್ದಾರೆ. ಇಲ್ಲೇ ಇದ್ದಾರೆ? ಇಲ್ಲೇ ಹೌದು ಇದ್ದಾರೆ. ಕೆಲವೊಮ್ಮೆ ಆಯಿತು ಮತ್ತು ಈಗ ಹೋಗ್ಬೇಕಂತ. ಯಾಕಂದರೆ ಅವನಿಗೆ ಅವ್ರು ಹೇಳಿದ್ದು ಹೆಚ್ಚು ಪ್ರೆಷರ್ ಹಾಕಬೇಡಿ, ಮಾನಸಿಕ ಇದು ಉಂಟು ಹಾಗೆ ಪ್ರೆಷರ್ ಹಾಕಬೇಕಾಗೋದಿಲ್ಲ. ಮತ್ತು ಯಾಕಂದರೆ ಅದಕ್ಕೆ ಅವರಿಗೆ ಫ್ರೀ ಬಿಟ್ಟರೆ ಸ್ವಲ್ಪ ಮಾನಸಿಕ ಇದಾಗ್ತದೆ, ಬಂಧನ ಇದ್ದಿದ್ದು. ಈಗ ಒಂದ ಬೇಡ ಅವ್ರು ತಮ್ಮಂದ್ರೆ ಅಣ್ಣ ಕೊಳ್ತಾರೆ, ಅವನಿಗೆ ಪ್ರೆಷರ್ ಹಾಕಬೇಡಿ, ಅದು ಸಫರ್ ಆಗಿದೆ ಅಲ್ವಾ, ಏನು ಒಂದು ಅದು ಬುದ್ಧಿ ಭ್ರಮಣೆ ಆಗಿದೆ, ಮಾನಸಿಕ ಆಘಾತ ಆಗಿದೆ. ಅದು ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈಗ ಅನುಭವಿಸಿ ನಮಗೆ ಭಾಳ ಕಷ್ಟ ಆಗಿದೆ. ನಾವಿದ್ದೇವೆ, ನ್ಯಾಯ ಸಿಗಬೇಕಂತ 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಮಾಡ್ತೇವೆ. ನಿಮ್ಮ ಗ್ರೇಟ್. ನ್ಯಾಯ ಸಿಗೋ ತನಕ ಅದೇ ಕೂಡ ನಾವು ನಿಮಗೆ ಅನುಗ್ರಹ ಮಂಜುನಾಥ ಸ್ವಾಮಿ ಅದು ಇದು ಅದು ಹಣ್ಣಪ್ಪ ಸ್ವಾಮಿ ಅನುಗ್ರಹ ಹೊರತು ಅವನದೇ ಶಕ್ತಿ. ಇದು ನಮ್ಮ ಇದು ಇವರು ಮಹೇಶಣ್ಣ ಅವರು, ನೀವು ನಿಮ್ಮ ಬ್ಯಾಚು ಇದಂತ ಹೊರಟು ಎಷ್ಟು ಇಷ್ಟುಗಳಾಗಿ ನೀವು ಹೋರಾಟ ಮಾಡಿದ್ರು ನ್ಯಾಯ ಸಿಗೋ ತನಕ. ಇನ್ನಾದರೂ ಅದು ಅಸಹಜನ ಹೋರಾಟ ನಿಮಗೆ ಅದು ನ್ಯಾಯ ನಿಮಗೆ ಒಂದು ದೊಡ್ಡ ಅದು
ಅಮೃತ ಬಿಂದು. ನಿಮ್ಮೆಲ್ಲ ಈ ಹಿರಿಯರ ಆಶೀರ್ವಾದ ಬೇಕು ಅದೇ ನಮ್ಗೆ. ನಾವು ಸ್ವಲ್ಪ ದೇವರ ಪ್ರಾರ್ಥನೆ ಅದೇ ಅಂದರೆ ಯಾಕಂದರೆ ಸತ್ಯವೇ ದೇವರು, ನ್ಯಾಯವೇ ದೇವರು, ಸತ್ಯಂ ಶಿವಂ ಸುಂದರಂ ಅಂತ. ಸತ್ಯ ಒಂದಲ್ಲ ಒಂದು ದಿವಸ ಹೊರಗೆ ಬರ್ಬೇಕು, ಸತ್ಯ, ಬರ್ಲೇಬೇಕು. ಹಾಂ, ಸತ್ಯ, ಅಹಿಂಸೆ, ನ್ಯಾಯ, ಸತ್ಯಧರ್ಮ. ಹಿಂದೆ ಕೂಡ ನಮ್ಮ ಮೊದಲು ವಿವೇಕಾನಂದರು, ಪರಮಹಂಸರು, ಗಾಂಧೀಜಿಯವರು ಎಲ್ಲ ಸತ್ಯಮೇವ ಜಯತೆ ಅಂತ ಎಲ್ಲ ಸತ್ಯ ಅಹಿಂಸೆಯಿಂದೇ ಹೋರಾಟ ಮಾಡಿಕೊಂಡು ಉದ್ದೇಶಕ್ಕೆ ಬೆಳಗ್ತಾರಲ್ವ. ಹಾಗೆ ನಮಗೆ ಅದು ಸತ್ಯದಲ್ಲಿ ಧೈರ್ಯ, ಸತ್ಯಕ್ಕೆ ಒಂದಲ್ಲ ಒಂದಿನ ಜಯ ಸಿಗ್ತದೆ, ಸತ್ಯಮೇವ ಜಯತೆ ಅಂತ. ಹಾಗೆ ಮತ್ತೆ ಏನು ದೇವರೇನು ಕೊಡ್ತಾನೆ ಅಂತ ಕಾದು ನೋಡಬೇಕಾಗಿದೆ. ಖಂಡಿತ ನನಗೆ ಧೈರ್ಯ ಉಂಟು, ನ್ಯಾಯ ಸಿಗ್ತದೆ, ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅಂತ. ಇದು ನಮಗೆ ಆತ್ಮ ಧೈರ್ಯ ಇದ್ದರೆ ಅದೇ ಒಂದು ನಮಗೆ ವೀರಯ್ಯ ಅಂತ ಇಂಜಿನಿಯರ್ ಹೇಳಿದರು, ನಿಮ್ಮ ಕೊಟ್ಟು ಇಡೀ ಕರ್ನಾಟಕ ಸ್ಟೇಟ್ ಉಂಟು ಮಾರ್ರೆ, ನೀವು ಯಾಕೆ ಹೆದರ್ತೀರಿ, ಇಡೀ ಭಾರತ ದೇಶವೇ ಉಂಟು ನೋಡಿ, ಲೋಕವೇ ನಿಮ್ಮ ಮನೆ, ಮಾನವ ಕುಲವೇ ನಿಮ್ಮ ಕುಟುಂಬ ಆಗಿದೆ ಈಗ, ಬೇರೆ ಹೇಳಬೇಕಾಗಿಲ್ಲ, ಬೇರೆ ತಗೊಂಡು ಬೇರೆವಾಗಿದೆ ಅಂದರೆ ನಮಗೆ ಹೇಗೆ ಗೊತ್ತುಂಟು. ಸಫರ್ ಆಗಿ ಇದು ಹುಲಿಯನ್ನು ನೋಡಿ, ನೋಡಿ ಗುರಿಕೆಯನ್ನು ಇದು ಕಪ್ಪುವನ್ನು ನೋಡಿ ಅಂದರೆ ಛಾಯೆ ಅಲ್ಲ. ಮತ್ತು ಇದೆಲ್ಲ ಮನಸ್ಸಿಗೆ ಅದು ಉಂಟು ಎಲ್ಲರ ಬೆಲೆಲ್ಲ. ಮತ್ತು ಇದು ನಿದ್ದೆ ಬೀಳೋದಿಲ್ಲ, ಸಮಾಯಿತು ಮಾರಿ ಇದೆಲ್ಲ ಕಿರುಕುಳ 10 ವರ್ಷ ಉಂಟಲ್ವಾ, ಸಫರಾಗಿ ಡಲ್ ಆಗಿದೆ ಅಲ್ಲ, ಇದು ದೇಹ ಸಾಮರ್ಥ್ಯ ಇಲ್ಲ. ಇದು ನಮಗೆ ಒಳ್ಳೆಯದು ಅಂತೇಳಿ ನಾವು ಅದು ಮುಪ್ಪು ಬಂದದ್ದು ಇರುವಂಥದ್ದು ಎಲ್ರಿಗೂ, ಮುಪ್ಪು ರೋಗಗಳು ಯೋಜನೆ ಎಲ್ಲ. ಇದೊಂದು ಒತ್ತಡದ ಆಗಿದೆ ಅಲ್ವ, ಲೈಫ್ ಇಲ್ಲ, ಕಳೆದು ಹೋಗಿದೆ. ಈ ಮಕ್ಕಳು ಕೂಡ ಇವರಿದ್ದಾರೆ, ಅವನು ಬೇರೆ ಇದ್ದಾನೆ, ಅವರಿಗೇನು ಚೈತನ್ಯ ಇಲ್ಲ, ಎಲ್ಲ ಏನಿಗೆ ಭವಿಷ್ಯ ಇಲ್ಲ ಅಂತ ಹೇಳಲಿಕ್ಕೆ. ಇಬ್ಬರು ತಮ್ಮಂದಿರಲ್ಲ, ಅಷ್ಟೇ, ಅವ್ರಿಗೆ ಮದುವೆ ಆಗಿಲ್ಲ, ಅವರು ಇಡೀ ಕುಟುಂಬ ಅವನತಿಯಾಗಿ ಹೋಯ್ತು, ಇನ್ನಂತ ಹೇಳಲಿಕ್ಕಿಲ್ಲ. ಅದಕ್ಕೆ ಅದು ಮಿಂಚುವ ಕಾರ್ಯಕ್ಕೆ ಚಿಂತಿಸಿ ಪದ ಇಲ್ಲ ಅಂತ ದೇವರು ಕೊಟ್ಟು ಶಿಕ್ಷೆ ಅಂತ ಹೇಳ್ಬೇಕು, ಮತ್ತೊಂದು ಹೇಳಲಿಕ್ಕೆ ದಾರಿ ಇಲ್ಲ. ಅವರ ಏನೋ ಮಂತ್ರ ಮಾಡ್ತಾ ಇದಾರಲ್ಲ, ಆ ಮಂತ್ರ ಫಲದಿಂದ ಜೈಲಿಂದ ಹೊರಗೆ ಬಂದಿರೋದು, ಇಲ್ಲ ಜೈಲಲ್ಲೇ ಮಾಡ್ತಾ ಇದ್ರು. ಈಗ ನೋಡಿ ಇವರಿಗೇನಾದ್ರು ಈ ಮುಂದೆ ಇವು ಹೋರಾಟ ಈ ತರ ಆತಂತ ಏನೋ ಒಂದು ಸ್ವಲ್ಪ ಸುದ್ದಿ ಇದ್ರೆ ಜೈಲಲ್ಲೇ ಮಾಡ್ಬಿಡ್ತಾರೆ. ಹೌದು, 100%. ಅದೇ ಯಾರ ಮನೆ ಹೇಳ್ತಿದ್ರು ನಿಮ್ಮ ಹಾಗೆ ಈಗ ಆಗ್ತದೆ ಗೊತ್ತಿದ್ರೆ ಇಷ್ಟವರಿಗೆ ಹೌದು ಮುಗಿಸ್ಬಿಡ್ತಾ ಇದ್ರು ಅಲ್ಲಿ, ಅಂದ್ರೆ ಇಂಜೆಕ್ಷನ್ ಚುಚ್ಚಿ ಕೈ ಒಳಗೆ. ಹೌದು, ಅವರೇ ಮಾಡ್ತಾ ಇರೋದು, ಎಲ್ಲ ಕಡೆ ಅವರದೇ ಜನ ಅಲ್ವಾ, ಅದು ಹಾಗೆ ಅಲ್ವಾ. ಅದೇ ನಮ್ಮಲ್ಲಿ ಅಂದ್ರೆ ಅಲ್ಲಿ ಒಬ್ಬ ನಮ್ಮ ಇದರಲ್ಲಿ ಅಲ್ಲಿ ಒಬ್ಬ ಡಿಪಾರ್ಟ್ಮೆಂಟ್ ಇದ್ದ, ಅವನಿದ್ದ ಅಲ್ಲಿ ಒಂದು ಏರಿಯಾವೇ ಉಂಟಂತೆ. ಏರಿಯಾವೇ ಒಂದು ಹೆಣಗಳನ್ನು ಹಾಕೊಂಡು ಗುಪ್ತವಾಗಿ ಒಂದು ಹುದ್ದೆ ಉಂಟಂತೆ ಅವ್ರದ್ದು. ಹೌದಾ? ನೇತ್ರಾವತಿ ನದಿ. ಹೌದು, ಸರ್ವೇ ಸಾಮಾನ್ಯತೆ, ಅದಕ್ಕೆ ಇತಿಮಿತಿ ಇಲ್ಲ ಎಷ್ಟಂತ ಆಗೋದಕ್ಕೆ ಘಟನೆಗಳು. ಅಂದರೆ ದೊಡ್ಡವರು ಎಲ್ಲಿ ಧರ್ಮಸ್ಥಳ ಅಲ್ಲ, ಹೌದು, ಕುದುರೆ ಹಿಂದೆ ಬೇಡ ಅಂತ ಏನೋ ಜಾಗನೇ ಇದೆ, ಗೊತ್ತುಂಟು. ಹೌದು, ಅವರಿಗೆಲ್ಲ ಗೊತ್ತುಂಟು, ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರಿಗೂ ಗೊತ್ತು, ಎಲ್ಲ ಗೊತ್ತುಂಟು. ನೋಡಿಕ್ ಹೋದ್ರೆ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಅಂದರೆ ಹೈರ್ ಅಥಾರಿಟಿಸ್ಗೆಲ್ಲ IGP ಅವರಿಗೆ ಇದಿರುವಾಗ, IGP ಅಂತಲ್ಲ, ನಿಷ್ಠೆಯಿಂದ ಇರುವ ಅಧಿಕಾರಿ ಬೇಕಷ್ಟೇ. ಎಷ್ಟೇ ದೊಡ್ಡ ಪೋಸ್ಟ್ ಇದ್ದ ಪ್ರಯೋಜನ, ನಿಷ್ಠೆಯಿಂದ ಕೆಲಸ ಮಾಡುವ ಒಬ್ಬ ಅಧಿಕಾರಿ ಸಿಕ್ಕ ಸಾಕು. ಅದಿಲ್ಲ, ಯಾಕಂದರೆ ಅಲ್ಲಿ ಒಬ್ಬರು ಚಿನ್ನದಿಂದ ಬಂದು CID ಇನ್ಸ್ಪೆಕ್ಟರ್ ಹೇಳ್ತೀನಿ ಆಗ ನನಗೆ ಕರೆ ಮಾಡಿ ಏನಾಯ್ತು, ನಾನೆಂತ ಹೇಳಿ ಕೆಲಸ ಕೂತ್ಕೊಂಡಿದ್ದಲ್ವ ಅಲ್ಲಿ ಉಜಿರೆಯಲ್ಲಿ ಗಣಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ, ಅವರು ನಮ್ಮ 2 ಕಣ್ಣುಗಳಿದ್ದಾಗೆ, ಸತ್ಯ ನ್ಯಾಯ ಧರ್ಮ ಕಾಪಾಡುವವರಲ್ವ. ಅವರ ಇದು ನಾನು ಆಗ ಅವರ ಮುಂದಿಟ್ಕೊಂಡು ಹೇಳೋದಾದರೆ, ಅವನು ನಿರಪರಾಧಿ, ಅವನು ಅಪರಾಧ ಮಾಡುವವನೇ ಅಲ್ಲ ಸಂತೋಷ. ನೀವು ಅಷ್ಟೇ ಅಂದರೆ ಅವರಿಗೆ ಮೇಲಧಿಕಾರಿಗಳ ಒತ್ತಡ ಆಗಿ ಉಂಟದು, ಆ್ಯಸ್ ಇಟ್ ಈಸ್ ಮೈ ಇಟ್ ಈಸ್ ರೈಟ್ ಅಂತ. ನೀವು ಅದನ್ನು ಅದಕ್ಕೆ ಒತ್ತರಿಸ್ಕೊಂಟು ಅವರಿಗೆ, ಅವರು ರಿಟೈರ್ಡ್ ಆಗಲಿಕ್ಕಾಗಿದೆ, ಎಲ್ಲ ಅವರಿಗೆ ಕೆಂಪು ಗೆರೆ ಹೇಳ್ತಾರೆ ಅಂತ ಮೇಲಧಿಕಾರಿಗಳು. ಅವ್ರು ಕೇಳಬೇಕು, ಒಬೇದು ಆರ್ಡರ್, ಅದಕ್ಕೆ ಪ್ರತಿಕ್ರಿಯೆ ಹೇಳ್ಕೊಡ್ಲಿಕ್ಕಿಲ್ಲ. ಈಗ ಅಲ್ಲಿ ಆಗ ಇದ್ದ SP ಒಬ್ಬರು ಅಲ್ಲಿ ಭಾರಿ ಹೆಂಗಾದ ಅಂತ ಉಂಟಾಗ DSP SP ಆಗಿದ್ರೆ ಮತ್ತೆ ಪ್ರಮೋಷನ್ ಆಗಿ ಮಾರಿ ತಗೋದು. ಈಗ ತನಿಖೆ ಉಂಟು ನೋಡು ಹೆಸರು, ಅದೆಲ್ಲ ತನಿಖೆ ಮಾಡುವ ಇವರಿಗೆಲ್ಲ ಎಲ್ಲರಿಗೂ ಗೊತ್ತುಂಟು, ಅಲ್ಲಿ ಗೊತ್ತೇ ಇಲ್ಲ ಅವರಿಗೆ ಹೀಗೆ ಎವಿಡೆನ್ಸ್ ಕೊಡ್ತಾರೆ,
ಫೋನ್ ಮಾಡಿ ಹೇಳಿದಾರೆ ಅಂತಲ್ಲ. ಹ್ಮ್. ಇದೇ ರೀತಿ ಮಾಡಿ ಅಂದರೆ ಆ್ಯಸ್ ಇಟ್ಸ್ ಹಿಂದೆ ಎಲ್ಲ ಮಾಡಿದ್ದೆವು ಇದು ರೆಕಾರ್ಡ್ಗಳು ಉಂಟಲ್ಲ ಅದನ್ನೇ ಫಾಲೋ ಮಾಡಿ ಮತ್ತೆ ಮರು ಮಾತಾಡಲಿಕ್ಕಿಲ್ಲ ಅಂತ. ಮತ್ತು ಅವ್ರು ಎಂತ ಬೇಕು ಅದಾಗಿದ್ದು ಇದನ್ನೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಇನ್ನೂ ನಂಬ್ತಾ ಇಲ್ವಲ್ಲ. ಎಲ್ಲ ದೊಡ್ಡವರು ಮಾಡಿರದೆ ಸತ್ಯ ಸತ್ಯ ಅಂತ ಕೂತಿದಾರಲ್ಲ. ಈಗಲೂ ಹೇಳ್ತಾರಲ್ಲ ಸಂತೋಷ್ ರಾವ್ ಮಂಪರ್ ಪರೀಕ್ಷೆ ಮಾಡಬೇಕು. ಹೌದು, ಅಂತ ಹುಚ್ಚರು ಇದ್ದಾರಲ್ಲ ಇವರು. ಹೇಳ್ತಾರಲ್ಲ ಅವರನ್ನು ಈಗ ಮಂಪರ್ ಪರೀಕ್ಷೆ ಮಾಡ್ಬೇಕು. ಯಾರನ್ನು ಹೇಳ್ತಾರಲ್ಲ ಅವರನ್ನು ಮಂಪರ್ ಪರೀಕ್ಷೆ ಮಾಡ್ಬೇಕು. ಈಗ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲರದ್ದು ಮಾಡ್ಲಿ ಅಲ್ಲ? ಹೌದೌದು ಹೌದು ನಿಮ್ಮ ಒಬ್ಬಗೆ ಈಗ ಸಂತೋಷ್ ರಾವ್ ಬೇಡ ಅಂತ ನೀವು ಹೇಳ್ತೀರಾ. ಹೌದು ಎಲ್ಲರನ್ನು ಒಟ್ಟಿಗೆ ಕೂರ್ಸಿ ಮಾಡು. ಮಾಡಲಿ ಮಂಪರ್ ಪರೀಕ್ಷೆ ಓಪನ್ ಆಗಿ ಹೌದು ಮಾಡ್ಲಿ. ಅದೇನು ಈಗ ಇವರಿಗೆ ಅಪರಾಧಿಗಳು ಯಾರಂತ ಗೊತ್ತಿದ್ದು ಕೂಡ ಆ ರೀತಿ ಹೇಳೋದಾದ್ರೆ ಅದಕ್ಕೆ ದೇವ್ರ ದಯ ಉಂಟು ಅದಕ್ಕೆ ದೇವ್ರು ಇವರೇ ಅಲ್ಲಿ ಅಲ್ಲ ಆಗ್ತಾ ಇರೋದು. ಹಿಂದೂ ದೇವರನ್ನಿಟ್ಟು ಅನ್ಯ ಸಮುದಾಯದವರು ದುಡ್ಡು ಮಾಡ್ತಾ ಇರೋ ಕೆಲಸ, ಬಿಸಿನೆಸ್ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಜನರಿಗೆ ಇದು ಗೊತ್ತಾಗ್ತಾ ಇಲ್ಲ. ಹಿಂದೂ ಸಂಘಟನೆಯವರು ಹೆಸರಿಗೆ ಮಾತ್ರ ಇರೋದು. ಈಗ ಅವರು ಧರ್ಮ ಬೇರೆ, ಜೈನ ಧರ್ಮದವರು. ಹೌದು, ಆರಾಧನೆ ಮಾಡುವ ದೇವರು ಹಿಂದೂ ನಮ್ಮ ಸತ್ಯಂ ಈಶ್ವರ ನಮ್ಮದು ಹಿಂದೂಗಳ ದೇವರು. ಅವರು ಎಲ್ಲ ಅವರು ಆರಾಧನೆ ಮಾಡುವುದು ಎಲ್ಲ ಅವರ ಇದು ಇದು ಜೈನ ಸನ್ಯಾಸಿಗಳು, ತೀರ್ಥಂಕರರು, ಅವರು ದೇವರ ಇಲ್ಲಿ ಅವರ ಆರಾಧನೆ ಮಾಡುವುದು ದೇವರಿಗೆ ಮನೆಗೇಶ್ವರ. ದೇವ ನೋಡ್ಲಿಕ್ಕೆ ಹೋದರೆ ವಿಮರ್ಶೆ ಮಾಡಿ ಅವರಿಗೆ ಅದರ ಅಧಿಕಾರವೇ ಇಲ್ಲ. ಮನೆ ದೇವರು ಅಂತ ಮಾಡ್ತಾರೆ ಹೇಳಿದಾರಲ್ವ, ಸುಳ್ಳದು. ಇವರು ಇಂದ್ರರು ಪೂಜೆ ಮಾಡುವವರು. ಇವರು ಇದು ಎರಡು ಜಾತಿ ಉಂಟು, ಇಂದ್ರ ಜಾತಿ ಜನರಲ್ಲಿ ಕೂಡ ಪೂಜೆ ಮಾಡುವ ಜಾತಿ. ಅದು ಆರಾಧನೆ ಮನೆ ದೇವರು ಆರಾಧನೆ ಮಾಡಿಕೊಂಡು ಬಂದವರು. ಅದಕ್ಕೆ ಯಾವ ರೀತಿ ಅವರು ಮನೆತನ ಜೈನ ಮನೆತನ ಇರ್ತಾರೆ ಮೊದಲು. ಅವರು ಬಲಾತ್ಕಾರಕ್ಕೆ ಈಗ ಹಿಂದೂಗಳ ದೇವರನ್ನು ಮಹಮ್ಮದಿಯರು ದಾಳಿ ಮಾಡಿ ನಾಶ ಮಾಡಿದರು. ಅವ್ರಿಗೆ ಎಂತಾಗಿದೆ. ಹಾಗೆ ಇವರು ಆಕ್ರಮಣ ಮಾಡಿಕೊಂಡಿರ್ಲಿಕ್ಕೂ ಸಾಕು, ಹೇಳಿ ಸಾಧ್ಯ ಇಲ್ಲ. ಹಿಂದೂ ದೇವಾಲಯ ಅವರ ದೇವರು ಅಂತ, ಮನೆ ದೇವರು ಅಂತ. ಈಗ ಅವರಿಗೆ ಕಡೆಗೆ ಆಗುವ ಇಷ್ಟು ಈಗ ಪ್ರಾಪರ್ಟಿ ಉಂಟು, ಇನ್ಕಮ್ ಉಂಟು, ಅವರಿಗೆ ಮನೆ ದೇವರ ಜಡ್ಜ್ಮೆಂಟ್ ಅವರು ಹೋಗಿ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಮನೆ ದೇವರು ಅಂತ ಮೊದಲು. ಈಗ ಅವರಿಗೆ ಎಂಡಮೆಂಟ್ ಆಗಿದೆ ಇಲ್ಲ, ಅವರೀಗ ಗೌರ್ಮೆಂಟ್ ಸೇರಿಸ್ಕೊಳ್ಬೇಕಿತ್ತು ಲೆಕ್ಕಾಚಾರಕ್ಕೆ. ತುತ್ತಕ್ಕೆ ಎಷ್ಟು ಉಂಟು ಆದೇಶ ಆಗಿದೆ, ಕೊಡಲಿಲ್ಲ, ಅದಕ್ಕೆ ಒತ್ತಡ. ಅದಕ್ಕೆ ಸರಿಯಾಗಿ ಈಗ ನೋಡಿ ಅವರು ಹಳ್ಳಿಯಿಂದ ಡೆಲ್ಲಿಗೆ ಹೋಗಿದ್ದಾರೆ. ಮಾಸ್ಟರ್ ತಾನೆ, ಮಾಸ್ಟರ್ ಆಗಿ ಗೊತ್ತಿರ್ಬೇಕಲ್ಲ, ಮಾಸ್ಟರ್ ಅವ್ರಿಗೆಲ್ಲ ಗೊತ್ತಿದೆ. ಅವರಿಗೆ ಒಂದೇ ಕಾಲದಲ್ಲಿ ಅವರ ಅಜ್ಜ ಮಂಜಯ್ಯಗೌಡರು, ತಂದೆ ರತ್ನವರ್ಮಗೌಡರು, ಮತ್ತು ಇವರು ವೀರೇಂದ್ರಗೌಡರು. ಮಂಜಯ್ಯಗೌಡ ಕಾಲದಲ್ಲಿ ಸ್ವಲ್ಪ ಅದು ಸತ್ಯನ ಧರ್ಮ ಇತ್ತಂತ ಮಾತನಾಡ ಮಂಜಯ್ಯ ಅಂದರೆ ಅವರು ಮಂಜುನಾಥ ಹೆಸರು ಮಂಜಯ್ಯ ಅಂತ. ಆ ಕಾಲ ಸ್ವಲ್ಪ ಒಳ್ಳೆ ಇತ್ತು ಧರ್ಮಸ್ಥಳಕ್ಕೆ ಭಯ ಇತ್ತು ಅಂತ ಹೇಳಿ ಕೂಡ. ಮಾತಾಡೋ ಮಂಜಲ್ಲ, ಮಾತಾಡಿಸ್ತೋ ಮಂಜನಾಥ. ಅಲ್ಲಿ ಪ್ರಮಾಣ ಮಾಡಿ ಹೋದವರು ನೇತ್ರ ದಾಟಿ ಹೋಗ್ಲಿಕ್ಕಿಲ್ಲ ಅಂತ ಹಿಂದೆ ಅವರು ಮಂಜಯ್ಯ ಇಟ್ಟೋ ಕಾಲದಲ್ಲಿ, ರಜ್ಜನ ಕಾಲದಲ್ಲಿ. ಅದನ್ನು ರತ್ನವರ್ಮಗೌಡ ಎಲೆಕ್ಷನ್ ನಿಂತು ಇವರಾಗಿ. ಅದಕ್ಕೆ ಕಾಪುನಲ್ಲಿ ಇದು ಬಸ್ ಕಟ್ಟಿರೋ ಇದರಲ್ಲಿ ಸೋತು ರತ್ನವರ್ಮಗೌಡ. ಜನರಿಗೆ ಎಲ್ಲ ಅಭಿಮಾನ ಕಡಿಮೆ ಆಯಿತು. ಅಂದರೆ ಧಾರ್ಮಿಕ ಇದನ್ನು ಬಿಟ್ಟು ರಾಜಕೀಯ ಹೋದಲ್ವಾ, ಅಭಿಮಾನ ಕಡಿಮೆ ಆಯಿತು. ಇವರು ಕೂಡ ಆಗಿರೋದು. ಈಗಲೂ ಕೂಡ ರಾಜಕೀಯ ಹೋಗಿದ್ದಾರೆ. ಯಾವ ಪಕ್ಷ ಅಂತ ಗೊತ್ತಿಲ್ಲಲ್ಲ, ಇದಂದ್ರೆ ಬಿಜೆಪಿಗೂ ಪ್ರಚಾರಕ್ಕೆ ಹೋಗ್ತಾ ಇಲ್ಲ, ಕಾಂಗ್ರೆಸ್ಗೂ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಪಟ್ಟ ಮಾತ್ರ ಒಂದು ಕಡೆಯಿಂದ ತಗೊಂಡಿದ್ದಾರೆ. ಬಿಜೆಪಿಯನ್ನು ಕೇಂದ್ರದಲ್ಲಿ ಕರ್ಕೊಂಡೋಗಿ ಕೂರಿಸಿದ್ದಾರೆ ಬಿಜೆಪಿ ಅಂತ ಹೇಳಿ. ಕಾಂಗ್ರೆಸ್ ಅಂತ ಅವರಿಗೆ ಇನ್ನೂ ಗೊತ್ತಿಲ್ಲ. ಒಂದೇ ಒಂದು ಬಿಜೆಪಿ ಪ್ರಚಾರ ಕಾರ್ಯಕ್ರಮದಲ್ಲಿ ಅವರು ಇಲ್ಲ. ಹುಟ್ಟಿರೋದೇ ಕಾಂಗ್ರೆಸ್. ಓಟು ಕೊಡಿ ಅಂತ, ಬಿಜೆಪಿಗೆ ಓಟು ಕೊಡಿ ಅಂತ ಎಲ್ಲಿಯಾದ್ರೂ ಕೇಳಿದ್ರೆ ಇಲ್ಲ. ಅವರಿಗೆ ಅವರು ಇಂಥವರೊಟ್ಟಿಗೆ ನಮ್ಮ ಹಿಂದೂ ಸಂಘಟನೆಯವರು ಅವರನ್ನು ಬೆಳೆಸ್ತಾ ಇದ್ದಾರೆ. ಅವರು ಮೋದಿ ಅನ್ಯರ ಹತ್ರ ಇರೋ ದೇವಸ್ಥಾನವನ್ನು ಹಿಡಿದು ನಮ್ಮ ಹಿಂದೂ ಜನರಿಗೆ ಕೊಡ್ಲಿಕ್ಕೆ ನಮ್ಮ ಹಿಂದೂ ಸಂಘಟನೆಗೆ ಯೋಗ್ಯತೆ ಇಲ್ಲ. ನಮ್ಮ ಜನರು ಎಚ್ಚೆತ್ತುಕೊಳ್ಬೇಕಿನ್ನು. ಜನರು ಎಚ್ಚೆತ್ಕೊಂಡ್ರೆ ಸರಿ, ಬುದ್ಧಿವಂತರು ಎಚ್ಚೆತ್ಕೊಂಡಿದ್ದಾರೆ. ಇನ್ನು ಉಳಿದವರು ಒಂದಿಷ್ಟು ಜನ ಇದ್ದಾರೆ ಅಡ್ಡ ಬೀಳುವವರು, ಅವರು ಎಚ್ಚೆತ್ಕೊಂಡ್ರೆ ಇದಕ್ಕೆಲ್ಲ ಒಂದು ದಾರಿ ಸಿಗ್ತದೆ. ನೋಡಿ, ಅವರಿಗೆ ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಪೂರ ಅವರದ್ದೇನೋ ರಾಜ್ಯ ಕಬಳಿಸಿದಲ್ವ. ಮುಂಜಾನೆ ಭೂಮಿ, ಸರ್ಕಾರಿ ಭೂಮಿ, ಮತ್ತೆ ಅವರ ಆಯುರ್ವೇದ ಇದ್ದವರು ಅಲ್ಲಿ ಅವರಿಗೆ ಉಳಿಗಾಲಲ್ಲ ಬಿಟ್ಟು ಹೋಗ್ಬೇಕು. ಅವರಿಗೆ ಕೆಲವು ಕೊಟ್ಟು ಕೆಲವು ಪರಿಹಾರವೂ ಇಲ್ಲ.
ಕೇಳೋ ರೇಟಿಗೆ ಕೊಟ್ಟು ಹೋಗ್ತಾ ಇರ್ಬೇಕು. ಇವಾಗ ಹೋಯ್ತು, ಇವಾಗ ಕಾಲ ಹೋಯ್ತು. ಹಾಂ ಹೋಯ್ತು. ಇವಾಗ ಅವ್ರು ಓಡ್ತಾ ಇರ್ಬೇಕು, ಇವಾಗ ಯಾರನ್ನ ಓಡಿಸ್ಲಿಕ್ಕೆ ಆಗಲ್ಲ. ಹೌದೌದು, ಇವಾಗ ಅವ್ರು ಓಡ್ತಾ ಇದ್ದಾರೆ. ಹಿಂದೆ ಎಲ್ಲ ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಹಾಗೆ ಮಾಡಿಕೊಂಡರು ಅವರು. ಹೌದು, ಇದು ಎಲ್ಲಿಂದ ಯಾರು ಬೆಳೆಸಿದ್ರು ಅವರ ಮೇಲೆ 400 ಕೇಸ್ ಇದೆ, ಯಾರಿಗೂ ಗೊತ್ತೇ ಇಲ್ಲ. ಇಲ್ಲ ಅಲ್ವಾ ನೋಡಿ, ದೇವ್ರು ತಾನೇ ದೇವ್ರು. ಇವು 400 ಕೇಸ್ ಇದೆ, ಅದರಲ್ಲಿ 150 ಕೇಸಿಗೆ ಸ್ಟೇ ತಗೊಂಡು ಬಂದಿದ್ದಾರೆ. ಅದ್ ಹೇಳಿದ್ರೆ ನೀವು ದಡ್ಡರಾಗ್ತೀರ. ನಮ್ಮ ಹತ್ರ ಇದೆ. ಇಲ್ಲ, ಹೇಳಿದ್ರೆ ನೀವು ದಡ್ರು. ಕೇಳುವವರು ಅವರು ಕೇಳುವವರು ಬುದ್ಧಿವಂತರು, ನಾವು ದಡ್ರು. ನಾವೇ ಬೇರೆ ಕೆಲಸ ಇಲ್ವಾ ಈ ತರ ಹೇಳಲಿಕ್ಕೆ? ಇರುವ ದಾಖಲೆ ಸಮೇತ ಹೇಳ್ತಾ ಇದೀವಿ ನಾವು. ದಾಖಲೆ ಇಲ್ಲದ ಯಾವುದನ್ನು ಹೇಳ್ತಾ ಇಲ್ಲ. ಅದೇ ಯಾರೊಬ್ರು ಇಲ್ಲಿ ಭಾಷಣ ಅವರು ಮಾತನಾಡೋ ಮಂಜುನಾಥ ಹಾ ಅಂತ ಹೇಳಿದ್ದಾರೆ. ಇವರು ಟಿವಿ ಪವರ್ ಟಿವಿ. ಹಾ ಹೌದೌದು, ಮಾತಾಡ ಮಂಜುನಾಥ. ಹೌದು, ಇವ ಎಲ್ಲಿದ್ದಾನಂತ ಇವಾಗ? ಹಾ ಎಪಿಸೋಡ್ ಇಲ್ಲೂ ಇವಾಗ? ಇವರೆಲ್ಲ ಸೇರಿ ನಮ್ಮೆಲ್ಲ ಕೊಟ್ಟಿದಾರಪ್ಪ. ಗಿರೀಶನ್ ಮಠನವರ, ನನ್ನ ಮೇಲೆ ರವಿಕಾಂತೇಗೌಡ, ಇವರ ಮೇಲೆ ನಮ್ಮ ಮೇಲೆ ದೂರ ದಾಖಲು ಮಾಡಿದರು. ಹಾ ಎಲ್ಲಿ ಹೋದ್ರು? ಮಂಜುನಾಥ ಸ್ವಾಮಿನ ಯಾರನ್ನ ಕೈ ಬಿಟ್ಟಿಲ್ಲ, ಎಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ. ಇನ್ನು ಬಿಡುವುದೇ ಇಲ್ಲ ಅವರು. ಇವರನ್ನು ಅಲ್ಲಿಂದ ಇಷ್ಟು ಟೈಮು ಅಲ್ಲಿಯವ್ರು ನೋಡಿಸ್ತಾ ಇದ್ರು, ಇವ ಆ ದೇವತೆ ಎಲ್ಲ ಸರಿ ಇವ್ರು ನೋಡಿಸ್ತಾ ಇದ್ದಾರೆ. ಇನ್ನಾದ್ರೂ ಹಿಂದೂ ಧರ್ಮ ಸಂಪ್ರದಾಯ ಪೂಜೆ ಮಾಡಿಸೋ ಅದು ಅವ್ರಿಗೆ ಬಿಟ್ಬಿಡಿ ಅಂತ ಇವಾಗ ಕೂತಿದ್ದಾರೆ ಮಂಜುನಾಥ ಸ್ವಾಮಿ. ನೀವು ಬೇಡ, ನೀವು ನಮ್ಮನ್ನಿಟ್ಟು ದುಡ್ಡು ಮಾಡ್ತಾ ಇದ್ದೀರಾ ಅಂತ. ನಾನು ಕೇಳ್ತಾ ಇರೋದು, ಈ ಇದನ್ನು ನೋಡ್ತಾ ಇರುವ ಜನರಿಗೆ ತಲುಪಿಸೋ ಕೆಲಸ ಮಾಡಿ, ಸ್ವಲ್ಪ ಶೇರ್ ಮಾಡಿ. ಇವತ್ತು ದೊಡ್ಡ ದೊಡ್ಡ ಮೀಡಿಯಾವ್ರು ಯಾರು ಬರಲ್ಲ ಇದಕ್ಕೆಲ್ಲ, ಒಂದು ನ್ಯಾಯ ಕೊಡಿಸಲಿಕ್ಕೆ ಬರ್ತಾ ಇಲ್ಲ. ದೊಡ್ಡ ದೊಡ್ಡ ಅಭಿಮಾನಿಗಳು ಇದ್ದರೆ ಮಾತ್ರ ಬರೋದು. ಅಂಥ ಕೆಲಸ ಮಾಡಿರಿ. ನಿಮ್ಮಿಂದ ಆಗ್ತಾ ಇರೋದು, ನೀವು ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಎಲ್ಲರ ಹತ್ರ ಮೊಬೈಲ್ ಇಲ್ಲಿ ಇವತ್ತು ಕಡಿಮೆ ಅಂದರೆ ಒಂದು 7-7.5 ಕೋಟಿ ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ನೀವು ಶೇರ್ ಮಾಡಿ, ಜನಕ್ಕೆ ತಲುಪಿಸಿ. ಏನಾಗ್ತದೆ ಅಂತ ಹೇಳಿ, ಎಲ್ಲವನ್ನೂ ದೇವರಂತ ಹೇಳ್ಬೇಡಿ. ಬಿಳಿಯಿರೋದೆಲ್ಲ ಹಾಲಲ್ಲ, ಸುಳ್ಳು ಮಿಕ್ಸ್ ಮಾಡಿದ್ರೆ ಬಿಳಿಯಾಗಿರುತ್ತೆ. ಕೆಲವು ಮರದಿಂದಲೂ ಹಾಲು ಬರುತ್ತೆ, ವಿಷ ಹಾಲು, ಅದು ಬಿಳಿಯಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ನೂ ನಮ್ಮ ರಾಜ್ಯದ ಜನ ಬುದ್ಧಿವಂತರಾಗಿ, ದಡ್ಡರಾಗಬೇಡಿ. ಜನರೊಂದು ಅಭಿಮಾನ ಬೆಳೆಸಿದರೆ ಅದನ್ನು ಉಳಿಸಿಕೊಳ್ಳೋ ಕೆಲಸ ಮಾಡಬೇಕಿತ್ತು. ಇದನ್ನು ಮಾಡದೆ ದಾದಾಗಿರಿ ರೌಡಿಸ ಮಾಡೋದಲ್ಲ ಅಭಿಮಾನ. ಅವರೊಟ್ಟಿಗೆ ಇದ್ದಾರಂತ ಇವೆಲ್ಲ ಸಿಕ್ಕಾಗ್ತಾರಲ್ಲ. ಪ್ರತಿಯೊಬ್ಬರು ಯಾರ್ಯಾರು ಈ ಅತ್ಯಾಚಾರ, ಸೌಜನ್ಯ ಅತ್ಯಾಚಾರ ಪ್ರಕರಣ ಮುಚ್ಚಾಕ್ಲು, ಈ ಸಂತೋಷ್ ರಾವ್ಗೆ ಅನ್ಯಾಯದ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ, ಅವರೇ ಮಾಡ್ತಾ ಇರೋದು ಸರಿ, ಇವರು ಮಾಡ್ತಾ ಇರೋದು ತಪ್ಪು, ಇವರು 100% ಸೌಜನ್ಯವನ್ನು ಕೊಲೆ ಮಾಡಿರೋದು ಸಂತೋಷ್ ರಾವೇ ಅಂತ ಹೇಳಿದವರು ಪ್ರತಿಯೊಬ್ಬರು ಒಂದೊಂದು ಕಡೆಯಿಂದ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಧಿಕಾರಿಯವರೇ, ನೀವು ಪ್ರತಿಯೊಬ್ಬರು ಈ ಒಂದು ಮನೆ ಕಣ್ಣೀರು ದಿನಾಲು ನೋಡ್ತಾರೆ. ಇವರ ಕಣ್ಣೀರಿಗೆ ಬೆಲೆ ಕಟ್ಟಿ ಯಾವತ್ತೂ ಆಗೋದು ಇಲ್ಲ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಎಷ್ಟೇ ದೊಡ್ಡ ದೇವಸ್ಥಾನ, ಏನೂ ಪ್ರಯೋಜನ ಇಲ್ಲ. ನೀವು ತಂದೆ ತಾಯಿಯನ್ನು ಪೂಜಿಸುತ್ತೆ, ಎಲ್ಲರೂ ಹೇಳ್ತೀವಿ ತಂದೆ ತಾಯಿಯೋ ದೇವರಂತ. ಆ ತಂದೆ ತಾಯಿ ನೀವು ಪೂಜಿಸೋ ಏನೂ ಪ್ರಯೋಜನ ಇಲ್ಲ. ನಿಮಗೆ ಒಂದು ಕರ್ತವ್ಯ ಕೊಟ್ಟಿದ್ದೀವಿ ಕೆಲಸ ಮಾಡಲಿಕ್ಕೆ, ಆ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿಲ್ಲ, ಒಂದು ನ್ಯಾಯ ಕೊಡಿಸೋ ಕೆಲಸನ ಮಾಡಿಲ್ಲ. ಆರೋಪಿಗಳೊಂದಿಗೆ ಕೈ ಜೋಡಿಸಿ, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಕೈ ಜೋಡಿಸಿ ಅವರ ರಕ್ಷಣೆಯನ್ನು ಮಾಡಿದರು. ಅಂಥವರು ಇವತ್ತು ಅನುಭವಿಸ್ತಾ ಇದ್ದಾರೆ. ನೀವು ಅನುಭವಿಸಿ ಇವಾಗ ಯಾವ ರೀತಿಯಲ್ಲಿ ಒಬ್ಬೊಬ್ಬರು ದೊಡ್ಡ ದೊಡ್ಡ ಗ್ಯಾಂಗ್ ಅವರು ಬಿದ್ದಾಗ್ತಾರೆ, ಅದೇ ರೀತಿಯಲ್ಲಿ ನೀವು ಅದರಲ್ಲೇ ಸಿಲ್ಕಾಗ್ತೀರಿ. ನಾವು ದೊಡ್ಡ ದೊಡ್ಡ ಮಾಧ್ಯಮರ ಹತ್ರ ಕೇಳಲ್ಲ, ಸಣ್ಣ ಯೂಟ್ಯೂಬ್ನವರು ಇದ್ದಾರೆ ಸಾಕು. ಅವರು ಒಂದೊಂದು ಡಿಸ್ಟಿಕಲ್ಲಿ ಇದ್ದಾರೆ, ಅವರೊಬ್ಬೊಬ್ಬರು ಮುಂದೆ ಬಂದರೆ ಸಾಕು. ಇವಾಗ ನೋಡಿ, ನಮ್ಮ ಒಂದು 5-10 ಮೀಡಿಯಾವರು ಅಂದರೆ ಸಣ್ಣ ಯೂಟ್ಯೂಬ್ನವರು ಅವರು ಮಾಡಿ ಇವಾಗ ಜನರಿಗೆಲ್ಲ ತಿಳಿಸೋದು, ಅದೆಲ್ಲರಿಗೂ ಗೊತ್ತಾಗ್ತದೆ. ಇನ್ನೂ ಗೊತ್ತಾಗಬೇಕು, ಸತ್ಯಾಸತ್ಯ ಗೊತ್ತಾಗಬೇಕು. ಬನ್ನಿ, ಅವರ ಮನೆಗೆ ಬಂದು ಅವ್ರನ್ನ ವಿಚಾರಿಸಿ, ಮಹೇಶನ್ನು ವಿಚಾರಿಸಿ, ಸೌಜನ್ಯ ಮನೆಗೆ ವಿಚಾರಿಸಿ. ಇಲ್ಲ ಸಾಕ್ಷ್ಯಾಧಾರಗಳು ಬೇಕಾ, ಅದನ್ನು ನಾವು ಕೋರ್ಟಿಗೆ ಕೊಡ್ತೀವಿ, ತನಿಖೆ ಪ್ರಾರಂಭ ಮಾಡಿ. ಇಲ್ಲ ನಾವು ಹೇಳ್ತಾ ಇದ್ದೀವಲ್ಲ, ಅವರ ವಿರುದ್ಧವಾಗಿ ನಾವು ಈ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ತನಿಖೆ ಮಾಡಿ, ನಮ್ಮ ಮೇಲೊಂದು FIR ಮಾಡಿ. ಯಾವ ವಿಷಯಕ್ಕೆ ಅಂತೇಳಿ ಇಂಥ ವಿಷಯವನ್ನು ಸುಳ್ಳು ಹೇಳ್ತಾ ಇದ್ದಾರೆ. 1000 ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಇದು ಸುಳ್ಳು, ಇವರ ತನಿಖೆ ಮಾಡಿ ಅಂತೇಳಿ ಅವತ್ತು ಕೊಡ್ತೀವಿ ನಾವು ದಾಖಲೆ. ಆ ರೀತಿಯಲ್ಲಿ ಇಷ್ಟು ಧೈರ್ಯವಾಗಿ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಆಲೋಚನೆ ಮಾಡಿ, ನಾವು ಯಾವ ಉದ್ದೇಶದಿಂದ ಹೇಳ್ತಾ ಇರೋದು. ನಾವು ಯಾವುದೇ ಒಂದು ದೇವರ ತೇಜೋದಯ ಮಾಡಲಿಕ್ಕೆ ಅಲ್ಲ. ನಾವು ಇವತ್ತು ತನಕ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯನ್ನು ದೂರಿಲ್ಲ, ಯಾವುದು ಹೇಳಿಲ್ಲ, ಅಲ್ಲಿ ಭಕ್ತರು ಹೋಗಬೇಡಿ ಅಂತಲೂ ಹೇಳಿಲ್ಲ. ಹರಕೆ ಹಾಕೋದನ್ನು ಕಡಿಮೆ ಮಾಡಿ. ಈ ಹರಕೆ ದುಡ್ಡಲ್ಲಿ ನಮ್ಮ ಹಿಂದೂ ಜನ ಮೇಲೆ ದಬ್ಬಾಳಿಕೆ ಆಗ್ತಾ ಇರೋದು. ಬ್ರಿಟಿಷರು ಯಾವ ರೀತಿ ದೇಶದಲ್ಲಿ ಬಂದು ದೇಶದ ಜನರನ್ನು ಸಾಯಿಸ್ತಾ ಇದ್ರು, ಸೇಮ್ ಅದೇ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಜನತೆ ಕೇಳ್ತಾ ಇದ್ದೀವಿ, ವಿಡಿಯೋಗಳನ್ನು ಶೇರ್ ಮಾಡಿ ಜನರಿಗೆ ತಲುಪಿಸಿ. ನಿಮ್ಮ ಕಮೆಂಟ್ ಮುಖಾಂತರವಾಗಿ ನಿಮಗೆ ಗೊತ್ತಿರುವಂಥ ವಿಷಯವನ್ನು ನಮಗೆ ತಿಳಿಸೋ ಕೆಲಸವನ್ನು ಮಾಡಿ ಅಂತ. ಅದರಲ್ಲಿ ಇದೆ ಅಲ್ಲ, ಸಂತೋಷ ರಾವ್ ಆರೋಪಿ ಅಲ್ಲ ಅಂತಲೇ ಇದೆ ಅಲ್ಲ, ಎಲ್ಲ ದಾಖಲೆ, ಪ್ರತಿಯೊಂದು ದಾಖಲೆ ಇದೆ. ನೀವೊಂದು ನೋಡಿ, ಅವತ್ತು ಇವ್ರನ್ನ ಯಾವ್ದು ಮಾಜರ ಕರ್ಕೊಂಡು ಹೋಗುವಾಗ ಕರ್ಕೊಂಡು ಬಂದಿರೋದು ಅವರು ಮಾತಾಡಿದ್ವಿ ನಾವು. ಆ ಪಾಪ ಅವ್ರ ವಿಷಯನೇ ಗೊತ್ತಿಲ್ಲ, ಕರ್ಕೊಂಡು ಬಂದು ತೋರಿಸಿ ಎಲ್ಲ ಹೌದು ಹೇಳಿದ್ರು.
ಯಾವ ಸೆಕ್ಯೂರಿಟಿ ಅಲ್ಲಿ ಇದ್ದ ಸೆಕ್ಯೂರಿಟಿ, ಕೆಲವೊಂದು ಸೆಕ್ಯೂರಿಟಿ ಏನಾಗಿದೆ ಅಂತ ನಮ್ಮ ಸತ್ಯಾಸತ್ಯ ಘಟನೆ ಹೇಳಿದ್ವಿ. ಈಗಲೂ ಜೀವಂತವಾಗಿರೋರಿದ್ದಾರೆ. ಇನ್ನೇನು ಬೇಕು ನಮಗೆ? ಜಡ್ಜ್ಮೆಂಟ್ ಕಾಪಿಯಲ್ಲೂ ಅಷ್ಟೇ ಯಾವುದು ಆ ಸಂತೋಷ ಅವ್ರಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಅಲ್ಲಿ ಸಂತೋಷ್ ರಾವ್ ಅಲ್ಲ ಅಂತ ಅವನನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಕ್ಲೀನ್ ಆಗಿ ಬರ್ದಿದ್ದಾರೆ. ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು? ಹಾಗಾದ್ರೆ ಸೌಜನ್ಯಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ ಯಾರು? ಅದು ಬೇಕು ನಮ್ಗೆ ಅಷ್ಟೇ. ಯಾರು ಅಂತ ಬೇಕು ಅಷ್ಟೇ. ಅದು ಎಲ್ಲಾ ದಾಖಲೆಗಳು, ಎಲ್ಲಾ ಸಾಕ್ಷಿಗಳು ಎಲ್ಲ ರೆಡಿ ಇದೆ. ಈಗ ನಮಗೆ ಬೇಕಾಗಿರೋದು ಮರು ತನಿಖೆ. ತನಿಖೆ ಒಂದು ಬಂದ್ರೆ ಮುಗೀತು ನಮ್ದು. ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡಕ್ಕೂ ನಾವು ಕೇಳ್ಕೊಳ್ಳೋದು ಏನಂದ್ರೆ, ಮರು ತನಿಖೆಗೆ ಒಂದು ಒಪ್ಪಿಗೆ ಕೊಡಿ. ನಿಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಒಂದು ಒಪ್ಪಿಗೆ ಕೊಡಿ ನಮ್ಗೆ. ಅಷ್ಟೇ ಬೇಕಾಗಿರೋದು ನಮ್ಗೆ. ಮತ್ತೆಲ್ಲ ತನಿಖಾಧಿಕಾರಿಗಳು ಮಾಡ್ತಾರೆ. ಬೇಕಾಗಿರೋದಂತ ದಾಖಲೆಗಳನ್ನು ನಾವು ಕೊಡ್ತೇವೆ. ಎಲ್ಲ ರೆಡಿ ಇದೆ, ಎಲ್ಲಾ ದಾಖಲೆಗಳು ರೆಡಿ ಇದೆ. ನಮಗೆ ಬೇಕಾಗಿರೋದು ಮರು ತನಿಖೆಗೆ ಒಂದು ಒಪ್ಪಿಗೆ ಕೊಡಿ. ಅಲ್ಲ, ನಾವಿವಾಗ ಹೇಳ್ತಾ ಇಲ್ಲ ಸುಳ್ಳಾದರೆ ಹೌದು ಸರಿ, ತನಿಖೆ ಕೊಡ್ಬೋದು ಧೈರ್ಯವಾಗಿ. ನಮ್ಮ ಮೇಲೆ ಶಿಕ್ಷೆ ಆಗ್ಲಿ, ನಾವು ಎಷ್ಟು ಜನ ಹೋರಾಟ ಮೇಲೆ ಅಷ್ಟು ಜನ ಶಿಕ್ಷೆ ಆಗ್ಲಿ. ಅದು ಅಲ್ಲ, ಈ ಗ್ರಾಮಾಭಿವೃದ್ಧಿ ಯೋಜನೆಯವರೆಲ್ಲ ಸೇರಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಹೋರಾಟ ಮಾಡ್ಬೋದಲ್ಲ. ಅವ್ರೇನಿಗೆ ಹೋರಾಟ ಬರ್ತಾ ಇಲ್ಲ? ಅದನ್ನು ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಆಲೋಚನೆ ಮಾಡಿ ಕೂತು, ನೀವು ನಿಮ್ಮಷ್ಟೇ ಕೂತು ಇದು ಏನಾಗ್ತದೆ ಎಂಬ ಆಲೋಚನೆ ಮಾಡಿ. ನಾನು ಅಷ್ಟೇ ನಮ್ಮ ಜನತೆ ಹೇಳ್ತಾರೆ, ನಾವು ದಡ್ಡರಾಗಬೇಡಿ. ಮುಂದೊಂದು ದಿನ ವಿನ್ ಆದ್ಮೇಲೆ ಅಯ್ಯೋ ನಾವಿದ್ದೀವಿ, ನಾವೇ ಮುಂದೆ ಬರೋದಲ್ಲ. ಈ ಕಷ್ಟ ಸಂದರ್ಭದಲ್ಲಿ ಹೋರಾಟಕ್ಕೆ ಒಂದು ಜಯ ಸಿಗಬೇಕಾರ ಈ ಸಂದರ್ಭ ನಮ್ಮ ಕೈ ಜೋಡಿಸ್ಬೇಕು. ಈಗ ಸಂತೋಷ್ ರಾವ್ನ ಮಂಪರ್ ಪರೀಕ್ಷೆ ಮಾಡ್ಬೇಕು ಅಂತ ಸರಿ, ಸೌಜನ್ಯ ಮನೆಯವರು ಯಾರನ್ನೆಲ್ಲ ಮಂಪರ್ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ, ಎಲ್ಲಾರ್ದು ಮಾಡ್ಲಿ. ಹೌದು ಅಲ್ಲ, ಹೌದು, ಎಲ್ಲಾರ್ದು ಮಂಪರ್ ಪರೀಕ್ಷೆ ಆಗ್ಲಿ, ಏನು ಅಂತ ತೀರ್ಪು ಬರ್ಲಿ. ಹೌದು ಅಲ್ಲ, ಹೌದು, ಎಲ್ಲರದಾಗ್ಲಿ, ಪ್ರತಿಯೊಬ್ಬರದು ಮುಂಪರೀಕ್ಷೆ ಮಾಡಿಸ್ಲಿ. ಇವಾಗಲೇ ಅವ್ರು ಹೇಳ್ತಾರೆ 3 ಜನ ನಮ್ಮ ಮಾಡಿದ್ವಿ ಅಂತ, ಏನೂ ಮಾಡಿಲ್ಲ. ಇವತ್ತು ಅದೇ ನಮಗೆ ಜಯ ಸಿಗ್ತಾ ಇರೋದು. ಕೋರ್ಟಲ್ಲಿ ಸ್ಟೇ ಕೊಟ್ರಲ್ಲ, ಒಬ್ಬ ಆರೋಪಿಯನ್ನು ತನಿಖೆ ಮಾಡ್ಬೇಕಾದ್ರೆ ಅವ್ರು ಯಾವ ಉದ್ದೇಶಕ್ಕೆ ಹೋಗಿ ಸ್ಟೇ ತರೋದು? ತಪ್ಪು ಮಾಡಿದ್ರೆ ಏನಕ್ಕೆ ಸ್ವಾಮಿ ಸ್ಟೇ ತರಬೇಕು? ಎಲ್ಲಾ ವಿಷಯದಲ್ಲೂ ಕೂಡ ಅವರು ದಾಖಲೆ ಇದೆ ಅಂತ ಹೇಳುದು ಮಾತ್ರ, ಯಾವುದು ಕೊಡ್ತಾ ಇಲ್ಲ. ಯಾವ ದಾಖಲೆ ಇಲ್ಲ ಅವ್ರ ಹತ್ರ. ಈಗ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ಅಷ್ಟೇ, ಹೌದು, ಎಲ್ಲ ಇದೆ ಎಲ್ಲ ಪೇಪರ್ ಯಾವ್ದೋ ಒಂದು ಖಾಲಿ ಜೆರಾಕ್ಸ್ ಪೇಪರ್ ಆಡಿಸೋದು ಬಿಟ್ರೆ ಯಾವ್ದು ಕೂಡ ಅವರು ಕೈಗೆ ಕೊಡುದಿಲ್ಲ, ತೋರಿಸುದು ಕೂಡ ಇಲ್ಲ. ದಾಖಲೆ ಇದೆ ಅಂತೆ, ಪಾರದರ್ಶಕ ಅಂತ ಹೇಳ್ತಾರೆ. ಅದು ಪಾರದರ್ಶಕದ ಅರ್ಥ ಏನು, ಪದಕ್ಕೆ ಬೆಲೆನೇ ಇಲ್ಲದಾಗೆ ಮಾಡಿದ್ದಾರೆ ಇವರು. ದಾಖಲೆ ಕೊಡ್ಲಿ, ಕೋರ್ಟ್ ಅಲ್ಲಿ ಡಿಸೈಡ್ ಆಗ್ಲಿ. ಅದನ್ನ ನಾವು ಹೇಳ್ತಾ ಇಲ್ಲಲ್ಲ, ಬನ್ನಿ ಕರೆಸಿ, ಅವ್ರು ನಿಮ್ಮ RB ಅವ್ರನ್ನ ಕಳಿಸಿ, ಧರ್ಮಸ್ಥಳ ಯಾರು ಈ ಸಂಘಟನೆ ಕಟ್ಟಿ ಬೆಳೆಸಿ ಬಡ್ಡಿ ಕೊಡ್ತಾ ಅವ್ರನ್ನ ಕಳಿಸಿ ಕೂರಿಸಿ, ನಾವು ಬರ್ತೀವಿ. ಅದೇ ಅಲ್ಲೇ ಮಾತುಕತೆ ಮಾಡೋಣ, ಎಲ್ಲ ಲೈವ್ ಆಗಿ ಮಾತುಕತೆ ಮಾಡೋಣ ಅಲ್ವಾ? ಅದಕ್ಕೆ ಒಪ್ತಾ ಇಲ್ವಲ್ಲ, ಅಲ್ಲೇ ಜನ ಗೊತ್ತಾಗ್ತಾ ಇದ್ದಾನೆ ಇದೇನು ನಡೀತಾ ಇದೆ ಅಂತ. ಮೊನ್ನೆ ಶೃಂಗೇರಿ ಒಬ್ಬರು ಏನೋ ಇದರಲ್ಲಿ ಒಂದು ಇದೆ ಅಂತ ಹೇಳ್ತದಲ್ಲ, ಅದು ಹುಡುಕಿ ನೀವು. ನಾವು ಹೇಳೋದು ಮಾತ್ರ ಕೇಳಬೇಡಿ, ಇಂಥದ್ದು ಏನಿದೆ ಅದರಲ್ಲಿ ಅಂತ ಹುಡುಕ ಕೆಲಸವನ್ನು ನಮ್ಮ ಕರ್ನಾಟಕ ರಾಜ್ಯ ಜನತೆ ಮಾಡಿ. SIT ತನಿಖೆ ಕೊಡಬೇಕಾ ಬೇಡವಾ ಅಂತ ಸರ್ಕಾರವು ಇದಕ್ಕೆ ಸ್ಪಂದನೆ ಮಾಡಿ, ಸ್ಪಂದನೆ ಮಾಡಿ ಆದಷ್ಟು ಬೇಗ ಇದು ಸರ್ಕಾರನೂ ಕೊಡಬೇಕು. ಸರ್ಕಾರಕ್ಕೆ ಒಂದು ತೀರ್ಮಾನ ಕೇಳಿದ್ದಾರೆ ಇವಾಗಲೇ, ಕೊಡಬೇಕಾ ಬೇಡವಾ ಅಂತ. ಅವರು ಮೇನವೇಶ ಎಣಿಸ್ತಾ ಇದ್ದಾರೆ, ಬೇಕಾ ಬೇಡ, ಕೊಡಬೇಡವಾ ಅಂತ. ಎಲ್ಲ ರಾಜಕೀಯ ಕೈಯಲ್ಲಿದೆ. ಇದನ್ನು ಕೊಡಿಸಿ, ಇಲ್ಲ ನಿಮಗೂ ತೊಂದರೆ ಆಯಿತು ಮುಂದಿನ ದಿನಗಳಲ್ಲಿ. ಏನೋ ಸೌಜನ್ಯ ಪ್ರಕರಣವನ್ನು ಸರ್ಕಾರ ತನಿಖೆ ಮಹೇಶನ್ನು 7 ರೀತಿಯಲ್ಲಿ ನಿಮಗೂ ಇನ್ನೂ ಏಟು ಬೀಳಿಕೆ ಪ್ರಾರಂಭ ಆಗ್ತಾ ಇದೆ. ಅದು ಸೌಜನ್ಯ ಒಬ್ಬಳೇ ಅಲ್ಲ, ಮಂಜುನಾಥ ಸಣ್ಣಪ್ಪ ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಹೇಳ್ತಾ ಇದ್ದೀವಿ, ಸಾವಿರಾರು ಕೊಲೆ ಆಗಿದೆ, ಸಾವಿರಾರು ಹೆಣ್ಣುಮಕ್ಕಳ ಕೊಲೆ ಆಗಿದೆ. ಅತ್ಯಾಚಾರ ಮಾಡುವಾಗ ಯಾರಾದರೂ ಬಾಯಿ ಕಟ್ಟಿ ಮುಚ್ಚಿ ಹೋದರೆ ಅವ್ರ ಕೊಲೆ ಆಗಲ್ಲ. ಇಲ್ಲ ಅವಳೇನೋ ಹೊರಗಡೆ ಹೋಗಿ ಸುದ್ದಿ ಮಾಡ್ಬೋದು, ಏನೋ ಕಿರ್ಚಾಡಿದರೆ ಅವ್ರು ಕೊಲೆ ಮಾಡಿರು ಅಂತ ಘಟನೆ ಅಲ್ಲಿರುವಂಥದ್ದು. ನಾವು ಇನ್ನೂ ಹೇಳ್ತಾ ಇದ್ದೀವಿ ನೋಡಿ, ಅಧಿಕಾರಿಯವರು, ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ರಾಜಕೀಯವರು ಇದೆ, ಎಲ್ಲರೂ ನಾವೇ ಹೇಳ್ತಾ ಇದ್ದೀವಿ, ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ. ಇದರ ವಿರುದ್ಧವಾಗಿ ನಾವು ಈ ಹೇಳಿಕೆಯನ್ನು ಹೇಳ್ತಾ ಇದ್ದೀವಿ. ಇದನ್ನು ತನಿಖೆ ಮಾಡಬೇಕು, ನಮ್ಮ ಮೇಲೆ FIR ಮಾಡಿ, ಇದನ್ನು ಕೇಳ್ತಾ ಇದ್ದೀವಿ. ಆದರೆ ಇದನ್ನು ಯಾವುದನ್ನು ಮಾಡ್ತಾ ಇಲ್ಲ. ಅವರು ಮಾಡ್ತಾ ಇರೋದು ಮಾನನಷ್ಟ ಕೇಸ್. ಅವ್ರಿಗೆ ಮಾನ ಇದ್ದರೆ ತಾನೇ ಮಾನನಷ್ಟ ಹಾಕೋದು. ಮಾನನಷ್ಟ ಕೇಸ್ ಹಾಕಿ ಕಡಿಮೆ ಅಂದರೆ ಹೋರಾಟಗಾರರ ಮೇಲೆ ಒಂದು 65 ಕೋಟಿ ಮಾನನಷ್ಟ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅದು ಹೊರತು ನಾವು ಎಲ್ಲ ಪ್ರತಿಯೊಬ್ಬರು ಹೇಳಿದ್ವಿ, ಚಾಲೆಂಜ್ ಆಗ್ತದೆ, ನಮ್ಮಲ್ಲಿ FIR ಮಾಡಿ, ತನಿಖೆ ಮಾಡಿ, ನೀವು ಏನು ಬೇಡ ಅದ್ರ ಮುಖ ತನಿಖೆ ಮಾಡಿ ಅಂತ. ಮಾಡ್ತಾ ಇಲ್ಲ. ಈ ಅಧಿಕಾರಿಯು ಹೇಳ್ತಾ ಇದ್ದೀವಿ ನೋಡಿ, ಸತ್ಯವನ್ನು ಜನರಿಗೆ ತಿಳಿಸಿ, ಒಳ್ಳೆ ಒಂದು ಅಧಿಕಾರಿಗಳನ್ನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಒಳ್ಳೆಯ ಒಂದು ತನಿಖಾಧಿಕಾರಿಗಳನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆ SP ಆಗಿ, ಎಲ್ಲ ಒಂದು DSP ಆಗಿ, ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇಳಿಸಿದರೆ ಆ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಪ್ರತಿಯೊಂದು ಕೊಲೆಯನ್ನು
ಕೊಲೆ ಪ್ರಕರಣ ಹೊರಗೆ ತರ್ಬೋದು, ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೋದು, ಎಷ್ಟೋ ತಂದೆ ತಾಯಿಯ ಕಣ್ಣೀರು ಈ ಮುಖಾಂತರವಾಗಿ ಅವರ ಶಿಷ್ಯ ಕೊಡಿಸೋ ಮುಖಾಂತರವಾಗಿ ಆದರೂ ಅವರ ಕಣ್ಣೀರು ಹೊಸ ಕೆಲಸವನ್ನು ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ. ನೋಡಿ, ಇವರ ಕಣ್ಣೀರ ಕೆಲಸ ನಮಗೇನು ಮಾಡಲಿಕ್ಕೆ ಆಗಲ್ಲ, ಯಾರಿಂದನೂ ಮಾಡಲಿಕ್ಕೆ ಆಗಲ್ಲ. ಇವತ್ತು ಅವರು ಊಟ ಮಾಡಬೇಕಾದ್ರೆ ಹೋಟ್ಲನ್ನು ತರಿಸಿ ಮಾಡ್ತಾಯಿದ್ದಾರೆ, ಬೆಳಿಗ್ಗೆ ತಿಂಡಿನೂ ಹೋಟ್ಲು ತರಿಸ್ತಾರೆ, ಮನೆಯಲ್ಲಿ ಯಾರಿಲ್ಲ. ಈ ಅಧಿಕಾರಿಯವರು ಮಾಡ್ರ ಕೆಲಸ ಇನ್ನಾದರೂ ನೀವು ಮಾಡಬೇಕು. ಉಳಿದ ಅಧಿಕಾರಿ ಕೇಳ್ತಾ ಇದ್ದೀವಿ, ನಿಷ್ಠೆಯಿಂದ ಕೆಲಸ ಮಾಡಿ. ಇಂಥ ಶಾಪವನ್ನು ನಿಮ್ಮ ಕುಟುಂಬಕ್ಕೆ ತಗೊಂಡೋಗಿ ಇಡಬೇಡಿ ಅಂತಲೂ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.